ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸಿದ ನಟ ದರ್ಶನ್ ಕೋರ್ಟ್ ನೀಡಿದಂತ ಅವಧಿ ಮುಗಿದಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಲಾಗಿದೆ. ಮೈಸೂರಿನಲ್ಲಿರುವಂತಹ ದರ್ಶನ್ ಫಾರ್ಮ್ ಹೌಸ್ ಖಾಲಿ ಆಗಿಬಿಟ್ಟಿದೆ. ಕೋರ್ಟ್ ಅನುಮತಿ ಮೇರೆಗೆ ಮೈಸೂರಿಗೆ ತೆರಳಿದ್ದ ಕಾಟೇರ ಈಗ ಕೋರ್ಟ್ ನೀಡಿದಂತ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಲಾಗಿದೆ. ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನ ಅವರ ಫಾರ್ಮ್ ಹೌಸ್ಗೆ ಹೋಗಿದ್ರು. ಸೊ ಅವಧಿ ಮುಗಿದಿದೆ. ಏನು ಅವಧಿ ಕೊಡಲಾಗಿತ್ತು ಆ ಅವಧಿ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ರಿಟರ್ನ್ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇನ್ನೊಂದು ಅವರ ಅಭಿಮಾನಿಗಳಿಗೆ ಖುಷಿಯ ವಿಚಾರ, ಅರ್ಧಕ್ಕೆ ನಿಂತು ಹೋಗಿತ್ತಲ್ಲ ಡೆವಿಲ್ ಸಿನಿಮಾದ ಡಬ್ಬಿಂಗ್, ಅದನ್ನು ಕಂಪ್ಲೀಟ್ ಮಾಡಲಿದ್ದಾರೆ. ಇವತ್ತಿನಿಂದ ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಅವರ ಆರೋಗ್ಯ ಹದಗೆಟ್ಟಿದೆ. ಆಪರೇಷನ್ ಆಗಬೇಕು ಆಗಬಾರ್ದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈ ಗೊಂದಲಗಳ ನಡುವೆ ತೀವ್ರ ರೀತಿಯಾದಂಥ ನೋವಿನಿಂದ ನರಳುತ್ತಿದ್ದಾರೆ, ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆ ಅವರು ಕೆಲಸ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಮೈಸೂರಿಗೆ ಹೋಗಬೇಕು ಅಂತ ಅನುಮತಿಯನ್ನು ಕೇಳಿಕೊಂಡಿದ್ದು ಕೋರ್ಟ್ನ ಬಳಿ. ಸೊ ಅನುಮತಿ ನೀಡಲಾಗಿತ್ತು. ಆ ಅನುಮತಿ ನೀಡಿದಂಥ ದಿನ ಏನಿದೆ, ನಿಗದಿ ಮಾಡಿದಂಥ ಟೈಮ್ ಏನಿದೆ, ಅದು ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ರಿಟರ್ನ್ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇದೀಗ ಫಾರ್ಮ್ ಹೌಸ್ ಖಾಲಿ ಆಗಿರುವಂಥದ್ದು. ಸ್ವಲ್ಪ ದಿನಗಳ ಕಾಲ ಅವರ ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡಿಕೊಂಡಿದ್ರು. ಅದು ಅವರು ಪ್ರೀತಿಯಿಂದ ಮಾಡಿಸಿರುವಂಥ ಒಂದು ಫಾರ್ಮ್ ಹೌಸ್ ಆಗಿದೆ. ಸಾಕು ಪ್ರಾಣಿಗಳಿದೆ, ಅಲ್ಲಿ ಹೋದರೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ನೆಮ್ಮದಿ ಬಯಸಿ ಹೋಗಿದ್ರು. ಸೊ ಇದೀಗ ಅವಧಿ ಮುಗಿದಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ. ಸದ್ಯಕ್ಕೆ ಈಗ ಯಾರೂ ಇಲ್ಲ. ಇನ್ನು ಅವರ ಸಿನಿಮಾ ಏನು ಅರ್ಧಕ್ಕೆ ನಿಂತು ಹೋಗಿತ್ತು, ಈ ಕೊಲೆ ಆರೋಪ ಬಂದಂಥ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿದ್ದು ಏನೆಲ್ಲ ಆಗಿತ್ತು, ಆ ಕಾರಣಕ್ಕಾಗಿ ಡೆವಿಲ್ ಸಿನಿಮಾದ ಡಬ್ಬಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಮುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೀಗ ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಟ್ರೀಟ್ಮೆಂಟ್ ಯಾವಾಗ ತೆಗೆದುಕೊಳ್ತಾರೆ, ಸದ್ಯ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿದೆ, ಆಪ್ರೇಷನ್ ಮಾಡಿಸ್ಕೊಳ್ತಾರೋ ಮಾಡಿಸ್ಕೊಳ್ಳಲ್ವಾ, ಡಬ್ಬಿಂಗ್ ಯಾವಾಗ ಮುಗಿಯುತ್ತೆ, ಏನು ಕತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸೊ ಸದ್ಯದ ಮಟ್ಟಿಗೆ ಅವರು ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿದೆ ಮತ್ತು ಡಬ್ಬಿಂಗಿಗೇನೋ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆ ಬಗ್ಗೆ ಏನಿದೆ ಡೀಟೇಲ್ಸ್? ಸದ್ಯಕ್ಕೆ ಏನು ಕಳೆದ ಡಿಸೆಂಬರ್ 20ನೇ ತಾರೀಕಿನಿಂದ ನಿನ್ನೆ ಅಂದ್ರೆ ಜನವರಿ 5ನೇ ತಾರೀಕಿನವರೆಗೆ ಮೈಸೂರಿನಲ್ಲಿ ಉಳಿಲಿಕ್ಕೆ ಕೋರ್ಟ್ ಅವಕಾಶವನ್ನ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ATM ದರ್ಶನ್ ಇದ್ರು ಅವರಿಗೆ ಅವಕಾಶವನ್ನು ಕಲ್ಪಿಸಿತ್ತು. ಇನ್ನು ಅವಕಾಶ ಏನು ಆ ಒಂದು ಅವಧಿ ಮುಗಿದಂತ ಒಂದು ಹಿನ್ನೆಲೆಯಲ್ಲಿ ಇದೀಗ ಮೈಸೂರಿನ ಏನು ಶ್ರೀನರಸೀಪುರ ರಸ್ತೆಯಲ್ಲಿರುವಂತಹ ವಿನೀಶ್ ಫಾರ್ಮ್ ಹೌಸ್ ಏನಿತ್ತು, ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಇದ್ದಂತಹ ದರ್ಶನ್ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಬೆಂಗಳೂರಿಗೆ ತೆರಳುವಂತಹ ಮುಂಚೆ ಒಂದು ದಿನವಾಗಿ ಇಲ್ಲಿ ಅವರ ವೈದ್ಯ ಏನಿದ್ದಾರೆ ಅಜಯ್ ಹೆಗ್ಡೆ ಅವರಿಗೆ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಅದೇ ಕೂಡ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಗಳನ್ನು ನೀಡಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಆಗಲಿಲ್ಲ. ಈಗ ಅವರು ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕಡೆ ಖಾಲಿ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಈಗ ಏನು ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ಲಿಕ್ಕಾಗ್ಲಿ ಅಥವಾ ಅವರು ಏನು ಚಿಕಿತ್ಸೆಗೊಳಗಾಗ್ಲಿಕ್ಕಾಗ್ಲಿ ಈಗಾಗಲೇ ಅಜಯ್ ಹೆಗ್ಡೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನಗಳೇನಿದ್ದಾವೆ. ಜೊತೆಗೆ ಈಗಾಗಲೇ ಏನು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೂ ಕೂಡ ಅವರು ಒಮ್ಮೆ ಬೆನ್ನು ನೋಡಿದಂತ ಒಂದು ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಂತಿರಬಹುದು. ಈಗ ಏನು ವೈದ್ಯರು ನೀಡಿರ್ತಕ್ಕಂಥ ಸಲಹೆ ಮೇರೆಗೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಶಸ್ತ್ರಚಿಕಿತ್ಸೆ ಯಾವಾಗ ಮಾಡ್ತಾರೆ, ಅದು ಬೆಂಗಳೂರಿನಲ್ಲಿ ಮಾಡ್ತಾರಾ ಅಥವಾ ಮತ್ತೆ ಅವಕಾಶವನ್ನು ಅಂದ್ರೆ ಕೋರ್ಟ್ನ ಮುಖಾಂತರ ಅನುಮತಿಯನ್ನು ಪಡೆದು ಮತ್ತೆ ಮೈಸೂರಿಗೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಾರಾ ಅನ್ನೋದು ಪ್ರಮುಖವಾದಂತಹ ಅಂಶ ಇರತಕ್ಕಂಥದ್ದು. ಮೈಸೂರಿನಲ್ಲಿ ಇರಲಿಕ್ಕೆ ಇದ್ದಂತಹ ಅವಧಿ ಮುಗಿದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನಿಂದ ಏನು ಮೈಸೂರಿನಿಂದ ದರ್ಶನ್ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.